ದುರಾಡಳಿತಕ್ಕೆ, ಪೊಲೀಸರ ದುರಾಡಳಿತಕ್ಕೆ, ಸಿದ್ದರಾಮಯ್ಯನಿಗೆ, ಗೂಂಡಾಗಿರಿ ಸರ್ಕಾರಕ್ಕೆ, ಗೂಂಡಾಗಿರಿ ಸರ್ಕಾರಕ್ಕೆ, ರಾಮದ್ರೋಹಿ ಸರ್ಕಾರಕ್ಕೆ, ದ್ರೋಹಿ ಸರ್ಕಾರಕ್ಕೆ, ಪವನ ಪುತ್ರ ಹನುಮಾನ್ ಕಿ, ಪವನ ಪುತ್ರ ಹನುಮಾನ್ ಕಿ. ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆಯನ್ನು ಹದಗೆಡುವಂತಹ ಪರಿಸ್ಥಿತಿಗೆ ತರ್ತಾ ಇದೆ. ಏನೇ ಆದರೂ ಕೂಡ, ಏನೇ ಗಲಾಟೆ ಆದರೂ ಕೂಡ ಸರ್ಕಾರನೇ ಇದಕ್ಕೆ ನೇರ ಕಾರಣ. ನೋಡಿ, ಈ ಧ್ವಜವನ್ನ 108 ಅಡಿ ಧ್ವಜ ಮಾಡಕ್ಕೆ ಒಂದಿನದಲ್ಲಿ ಏನು ಮಾಡಲ್ಲ. ಕಳೆದ 2 ತಿಂಗಳಿಂದ ಹನುಮಾನ್ ಭಕ್ತರು, ರಾಮ ಸೇವಾ ಮಂಡಳಿ ಅವರೆಲ್ಲರೂ ಕೂಡ ಹಲೋ ಇದಾದ ತಕ್ಷಣ ಮಾತಾಡಿ. ಇವತ್ತು ಗ್ರಾಮ ಪಂಚಾಯಿತಿಯಿಂದ ಪರ್ಮಿಷನ್ ತಗೊಂಡಿದ್ದಾರೆ. ಗ್ರಾಮ ಪಂಚಾಯಿತಿಯಿಂದ ರೆಸೊಲ್ಯೂಷನ್ ಆಗಿದೆ. ಹನುಮಾನ್ ಧ್ವಜವನ್ನ ಕಳೆದ 1 ವಾರದಿಂದ ಹಾಕಿದ್ದಾರೆ, ಒಂದಿನ ಏನು ಹಾಕಿಲ್ಲ. ಇಲ್ಲಿ ಕಾಂಗ್ರೆಸ್ ಅವ್ರನ್ನ ಈ ಒಂದು ಇನಾಗ್ರೇಷನ್ಗೆ ಧ್ವಜ ಹಾರಿಸುವಂಥದ್ದಕ್ಕೆ ಕಾಂಗ್ರೆಸ್ ಅವ್ರನ್ನ ಕರೆದಿಲ್ಲ ಅನ್ನೋದು ಒಂದೇ ಕಾರಣಕ್ಕೋಸ್ಕರ ಕಾಂಗ್ರೆಸ್ ಚಿತಾವಣೆ ಮಾಡಿ ಇವತ್ತು ರಾಷ್ಟ್ರಧ್ವಜವನ್ನ ಹಾರಿಸಿದ್ದಾರೆ. ನಮ್ದೇನು ರಾಷ್ಟ್ರಧ್ವಜ, ಅವ್ರಿಗಿಂತ ಜಾಸ್ತಿ ನಮ್ಮ ಪ್ರೀತಿ ಇದೆ. ನಾವೇನು ಪಾಕಿಸ್ತಾನ ಸಪೋರ್ಟರ್ಸ್ ಅಲ್ಲ. ನಾವು ಪಾಕಿಸ್ತಾನ ಸಪೋರ್ಟರ್ಸ್ ಯಾರು, ಭಯೋತ್ಪಾದಕರಿಗೆ ಕರ್ನಾಟಕದಲ್ಲಿ ಯಾರು ಬಿರಿಯಾನಿ ಕೊಡಿಸ್ತಾ ಇದ್ದಾರೆ ಇದೆಲ್ಲ, ಮತ್ತೆ ನಮ್ಮ ಬ್ರದರ್ಸ್ ಅವರು ಬಾಂಬ್ ಬ್ಲಾಸ್ಟ್ ಮಾಡೋರೆಲ್ಲ ನಮ್ಮ ಬ್ರದರ್ಸು ಅನ್ನೋರು ಯಾರು ಅಂತ ಕರ್ನಾಟಕದ ಜನತೆಗೆ ಚೆಂದಾಗಿ ಗೊತ್ತಿದೆ. ಅವ್ರಿಗೆ ಇಲ್ಲಿ ರಾಷ್ಟ್ರಧ್ವಜ ಹಾರಿಸ್ಬೇಕು ಅನ್ನೋ ಪ್ರೀತಿ ಇದ್ದಿದ್ರೆ, ಭಕ್ತಿ ಇದ್ದಿದ್ರೆ ರಾಷ್ಟ್ರಧ್ವಜ ಹಾರಿಸೋದಕ್ಕೆ ಕಾನೂನುಗಳಿದೆ, ಕಾನೂನಿದೆ, ಕಟ್ಟಲೆ ಇದೆ. ಯಾವ ರೀತಿ 9 ಗಂಟೆ, ಬೆಳಗ್ಗೆ 9 ಗಂಟೆಗೆ ಹಾರಿಸ್ಬೇಕು, ಸಂಜೆ 6 ಗಂಟೆಗೆ ತೆಗಿಬೇಕು. ಇದು ರೂಲ್ ಇರೋದು. ಇವ್ರಿಗೆ ಮಾನ ಮರ್ಯಾದೆ ಇದೆಯನ್ರಿ ಈ ಸರ್ಕಾರಕ್ಕೆ? ಯಾರನ್ನ ಮಧ್ಯಾಹ್ನದೊತ್ತು ನೋಡಿದ್ದೀರಾ ಎಲ್ಲನ? ಯಾರನ್ನ ರಾಷ್ಟ್ರಧ್ವಜವನ್ನ ಮಧ್ಯಾಹ್ನ 3 ಗಂಟೆಗೆ ಹಾರಿಸೋದು ನೋಡಿದ್ದೀರಾ ನೀವು? ಕಾನೂನು ಇಲ್ವಾ ರಾಷ್ಟ್ರಧ್ವಜಕ್ಕೆ? ಕಾನೂನನ್ನ ವೈಲೇಟ್ ಮಾಡಿದ್ದಾರೆ. ಇವ್ರಿಗೆ ರಾಷ್ಟ್ರಧ್ವಜ ಹಾರಿಸ್ಬೇಕು ಅಂದಿದ್ರೆ ಹನುಮಾನ್ ಧ್ವಜ ತೆಗೆಯೋ ಅವಶ್ಯಕತೆ ಇರಲಿಲ್ಲ. ಪಕ್ಕದಲ್ಲಿ ಇನ್ನೊಂದು ಕಂಬ ಹಾಕಿ ಅದಕ್ಕಿಂತ ಎತ್ತರವಾಗಿ ರಾಷ್ಟ್ರಧ್ವಜವನ್ನು ಹಾರಿಸಿದ್ರೆ ಯಾರು ಬೇಡ ಅಂತ ಇದ್ರು. ಇದು ರಾಮ ಭಕ್ತರು ಕಟ್ಟಿರುವಂತ ಕಂಬ. 40 ವರ್ಷದಿಂದನೂ ಕೂಡ ರಾಮ ಮಂದಿರದ ಇಲ್ಲಿ ಭಜನೆ ಫಂಕ್ಷನ್ನು ಎಲ್ಲ ನಡೀತಾ ಇದೆ. ಧ್ವಜಸ್ತಂಭನೂ ಇತ್ತು. ಇವ್ರು ಹಾಕ್ಬೇಕು ಅಂತ ಹೇಳಿದ್ರೆ ಹಾಕ್ಬೋದಾಯ್ತು, ನಾವೇನು ಬೇಡ ಅಂತ ಹೇಳಿಲ್ಲ. ಯಾರು ಬೇಕಾದರೂ ರಾಷ್ಟ್ರಧ್ವಜವನ್ನು ಹಾರಿಸುವಂಥದ್ದಕ್ಕೆ ಅಧಿಕಾರ ಇದೆ. ನಾವು ಕೂಡ ನರೇಂದ್ರ ಮೋದಿಯವರು ರಾಷ್ಟ್ರಧ್ವಜವನ್ನು ಹಾರಿಸಿದ್ದಾರೆ. ಇವರಿಗೆ ರಾಷ್ಟ್ರಧ್ವಜ ಅಲ್ಲ ಇಂಪಾರ್ಟೆಂಟು, ಹನುಮಂತನ ಧ್ವಜ ತೆಗಿಬೇಕು ಅನ್ನೋದೇ ಇಂಪಾರ್ಟೆಂಟು. ಅದಕ್ಕೆ ಕುತಂತ್ರ ಮಾಡಿದ್ದಾರೆ ಅಷ್ಟೇ. ಪಂಚಾಯಿತಿಗೆ ಅಧಿಕಾರ ಇಲ್ಲ ಅಂದರೆ ನೋಟಿಸ್ ಕೊಡಬೇಕಾಯ್ತು. ಅವ್ರಿಗೆ 7 days ನೋಟಿಸ್ ಕೊಡ್ಬೇಕು ಕಾನೂನು ಪ್ರಕಾರ. ನೋಟಿಸ್ ಕೊಟ್ಟು ಯಾರು ಕೊಟ್ಟಿದ್ದಾರೆ ಅವ್ರ ಮೇಲೆ ಕೇಸ್ ಕಂಪ್ಲೇಂಟ್ ಆಗಬೇಕಾಯ್ತು. ಅದು ಕೋರ್ಟ್ಗೆ ಹೋಗ್ಬೇಕಾಯ್ತು. ಕೋರ್ಟ್ಗೆ ಹೋಗಿ ಅಲ್ಲಿ ತೀರ್ಮಾನ ಇದಾಗಬೇಕು, ಧ್ವಜ ಯಾವ್ದು ಹಾಕ್ಬೇಕು ಅನ್ನೋ ತೀರ್ಮಾನ ಕೋರ್ಟಲ್ಲಿ ಆಗಬೇಕಾಯ್ತು. ಹಲೋ ಹಲೋ ಹಲೋ, ಭಾರತ್ ಮಾತಾ ಕಿ ಜೈ ಶ್ರೀರಾಮ್. ಇವತ್ತು ಕಾಂಗ್ರೆಸ್ ಸರ್ಕಾರ ಕಾನೂನನ್ನ ಕೈಗೆ ತೆಗೆದುಕೊಂಡು ಹನುಮಂತನ ಧ್ವಜವನ್ನ ತೆಗೆದುಹಾಕಿ
ಎಲ್ಲ ಇದೆ ಸರ್. ಕಳೆದ ಒಂದು ವಾರದಿಂದ ಇದ್ದಂತ ಹನುಮಂತನ ಧ್ವಜವನ್ನ ತೆಗೆದುಹಾಕಿ ರಾಷ್ಟ್ರ ಧ್ವಜವನ್ನ ಹಾಕಿದ್ದಾರೆ. ನಾವೇನು ರಾಷ್ಟ್ರ ಧ್ವಜ ಹಾಕ್ಬೇಡಿ ಅಂತ ಹೇಳಿಲ್ಲ. ಹನುಮಾನ್ ಧ್ವಜ ಹಾಕಿದ್ದೀರಾ? ನಿಮ್ಗೇನಾನ ಇಷ್ಟ ಇದ್ರೆ ಇನ್ನೊಂದು ನೀವು ಸ್ವಂತ ನಿಮ್ ಕೈಯಿಂದನೇ ತಯಾರು ಮಾಡಿ ನೀವು ಇನ್ನೊಂದು ಬಾವುಟ ಹಾಕಿದ್ರೆ, ರಾಷ್ಟ್ರ ಧ್ವಜ ಹಾಕಿದ್ರೆ